ರಾಧೆ ರಾಧೆ. ಹಲೋ ಮೈ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಡೆಸ್ಟಿನಿ ಡಿಕೋಡೆಡ್ ಟ್ಯಾರೋ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಆಲ್ ಡೂಯಿಂಗ್ ಗುಡ್ ಅಂತ. ಸೊ ಇವತ್ತಿನ ಟಾಪಿಕ್ ಏನು ಅಂದ್ರೆ, ಒಬ್ರು ರಿಕ್ವೆಸ್ಟ್ ಮಾಡಿದ್ರು ನನ್ನ ಸಬ್ಸ್ಕ್ರೈಬರ್ ಚಿನ್ನು ಒಪ್ಪೋ ಅಂತ. ಸೊ ಏನಂದ್ರೆ, ಲವ್ ರೀಡಿಂಗ್ ಅಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಗ್ಗೆ ರೀಡಿಂಗ್ ಮಾಡಿ ಅಂತ. ಸೊ ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಗ್ಗೆ ನಾನು ತುಂಬಾ ಮಾತಾಡ್ಲಿಕ್ಕಿದೆ, ನಂಗೆ ವಿಡಿಯೋಸ್ ಮಾಡ್ಬೇಕು ಆಕ್ಚುಲಿ, ಬಟ್ ಟೈಮ್ ಆಗ್ತಾ ಇಲ್ಲ. ಸೊ ಖಂಡಿತ ನಾನು ಮಾಡ್ತೀನಿ, ಸ್ವಲ್ಪ ಲೇಟ್ ಆದ್ರೂ. ಸೊ ಈಗ ನೋಡೋಣ, ಅವರು ರಿಕ್ವೆಸ್ಟ್ ಮಾಡಿದ್ದಾರೆ, ಓಕೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ ಅವ್ರಿಗೆ. ಅಂದ್ರೆ ಜನರಲೈಸ್ ಆಗಿ, ಇದು ಪರ್ಸನಲ್ ಅಲ್ಲ. ಸೊ ನೋ ಕಾಂಟ್ಯಾಕ್ಟ್ ಯಾರೆಲ್ಲ ಇದ್ದೀರಾ ನಿಮ್ಮ ಲವ್ ಲೈಫ್ ಅಲ್ಲಿ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಲವ್ ಲೈಫ್ ಅಂದ್ರೆ ಇನ್ನು ಮದ್ವೆ ಆಗೋಕ್ಕೂ ಮುಂಚೆನೆ ಹೋಗಿರ್ಬೋದು, ಅಥವಾ ಮದ್ವೆ ಆದ್ರ ಮೇಲೆ ಹೋಗಿರ್ಬೋದು, ವಾಟ್ ಎವರ್ ಇಟ್ ಇಸ್. ಸೊ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಯಾರಿಗೆಲ್ಲ ಇದೆ, ಸೊ ಅವರಿಗೆ ಈ ರೀಡಿಂಗ್ ಕನೆಕ್ಟ್ ಆಗುತ್ತೆ. ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಆತರ ಇದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ದಯವಿಟ್ಟು ಕೋಪರೇಟ್ ಮಾಡಿ ಅಂಡ್ ಹೆಚ್ಚು ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ನನಗೂ ಹೆಲ್ಪ್ ಆಗುತ್ತೆ, ನಿಮ್ಗೂ ಹೆಚ್ಚು ವಿಷಯಗಳನ್ನ ತಿಳಿಸ್ಕೊಡೋದಕ್ಕೂ ಹೆಲ್ಪ್ ಆಗುತ್ತೆ. ನೀವ್ ಇಂಟ್ರೆಸ್ಟ್ ಇದ್ದೀರಾ ಅಂದ್ರೆ ನಾನು ಇನ್ನೂ ಹೆಚ್ಚು ಹೆಚ್ಚು ರಿಸರ್ಚ್ ಅನ್ನ ಮಾಡ್ತೀನಿ, ಹೆಚ್ಚು ಸ್ಪಿರಿಚುಯಾಲಿಟಿ ಬಗ್ಗೆ ಇನ್ನೂ ನಾನು ಕೂಡ ತಿಳ್ಕೊಂತೀನಿ ಅಂಡ್ ನಿಮ್ಗೂ ಕೂಡ ನಾನು ತಿಳಿಸ್ತೀನಿ ಅಲ್ವಾ. ಸೊ ನೀವ್ ಇಂಟ್ರೆಸ್ಟ್ ಇದ್ದೀರಾ ಅಂದ್ರೆ ನನಗೂ ಇನ್ನೂ ಡಬಲ್ ಇಂಟ್ರೆಸ್ಟ್ ಬರುತ್ತೆ. ಸೊ ದಯವಿಟ್ಟು ಯಾವತ್ತೂ ನಾವು ಕಲಿಯೋದು ಮುಗೀತು ಅನ್ನೋದೇ ಇಲ್ಲ ಲೈಫಲ್ಲಿ. ಸೊ ಟಿಲ್ ದ ಎಂಡ್, ಟಿಲ್ ದ ಲಾಸ್ಟ್ ಬ್ರೆತ್ ಕಲಿಯೋದಕ್ಕೆ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಸೊ ನಾವೆಲ್ಲ ಕಲ್ತ್ ಮುಗಿದ್ವಿ ಅಂತ ಯಾವತ್ತೂ ಇಲ್ಲೇ ಇಲ್ಲ. ಹಾಗಾಗಿ ಯಾವಾಗ್ಲೂ ಕೂಡ ನಾವು ಲೈಫ್ ಲಾಂಗ್ ಸ್ಟೂಡೆಂಟ್ ಆಗೇ ಇರ್ತೀವಿ. ಹಾಗಾಗಿ ಒಂದು ಕಲಿಕೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದರಲ್ಲೂ ಈ ಸ್ಪಿರಿಚುವಲ್ ಜರ್ನಿಯಲ್ಲಿ ಎಷ್ಟು ಕಲ್ತ್ರೂ ಸಾಕಾಗೋದಿಲ್ಲ, ಎಷ್ಟು ತಿಳ್ಕೊಂಡ್ರೂ ಸಾಕಾಗೋದಿಲ್ಲ, ಅಷ್ಟು ವಿಷಯಗಳಿರುತ್ತೆ. ಸೊ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಚಾನಲ್ಗೆ ಸಪೋರ್ಟ್ ಅನ್ನ ಮಾಡಿ. ಹಾಗೂ ನಿಮ್ಗೆ ಏನೇನಾದ್ರೂ ಬೇರೆ ಡೌಟ್ಸ್ ಇದ್ರೆ ಸ್ಪಿರಿಚುವಲ್ ಥಿಂಗ್ಸ್ ಬಗ್ಗೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಹೇಳಿದ್ರೆ ಅದ್ರ ರಿಲೇಟೆಡ್ ಪರ್ಟಿಕ್ಯುಲರ್ ವಿಡಿಯೋಸ್ ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಓಕೆ, ಲೆಟ್ಸ್ ಸಿ. ಥ್ಯಾಂಕ್ ಯೂನಿವರ್ಸ್. ರಾಧಾಕೃಷ್ಣ ರಾಧಾಕೃಷ್ಣ, ಪ್ಲೀಸ್ ಗೈಡ್ ಮೈ ವಿವರ್ಸ್. ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದಾರೆ, ಅವರ ಪಾಸ್ಟ್, ಪ್ರೆಸೆಂಟ್ ಮತ್ತೆ ಏನ್ ಹರ್ಡಲ್ಸ್, ಪಾಸ್ಟ್, ಪ್ರೆಸೆಂಟ್ ಅಂಡ್ ಹರ್ಡಲ್ಸ್. ಈ ಕಾರ್ಡ್ ಪಾಪಪ್ ಆಗ್ತಾ ಇದೆ, ವಿಲ್ ಸಿ ಪಾಸ್ಟ್. ಓಕೆ, ಪಾಸ್ಟ್, ಪ್ರೆಸೆಂಟ್ ಅಂಡ್ ಹರ್ಡಲ್ಸ್. ಪಾಸ್ಟ್, ಪ್ರೆಸೆಂಟ್, ಹರ್ಡಲ್ಸ್ ಅಂತ ನಾನು ಹೇಳ್ತಾನೆ ಈ 3 ಕಾರ್ಡ್ಸ್ ಬಂದಿದೆ, ಕಾಣಿಸ್ತಿದ್ಯಾ? ಸೊ ಐ ವಿಲ್ ಟೇಕ್ ದಿಸ್ ಆಸ್ ಅ ಪಾಸ್ಟ್ ಕಾರ್ಡ್. ಪಾಸ್ಟ್ ಕಾರ್ಡ್ ಅಲ್ಲಿ ತುಂಬಾ ಆಂಗ್ಸೈಟಿ, ಡಿಪ್ರೆಷನ್ ಹೋಗಿದ್ದೀರಾ ತುಂಬಾ ಚೆನ್ನಾಗಿ. ಅಂದ್ರೆ ಲೈಕ್ ಡಿಫ್ರೆನ್ಸ್ ಆಫ್ ಒಪಿನಿಯನ್ ತುಂಬಾ ಇದೆ. ಒಬ್ರು ಎಮೋಷನ್ಸ್ ನ ಒಬ್ರು ಅರ್ಥ ಮಾಡ್ಕೊಂಡಿಲ್ಲ. ಈ ರಿಲೇಶನ್ಶಿಪ್ ಯಾರೆಲ್ಲ ನೋಡ್ತಿದ್ದೀರಾ ನಿಮ್ಗೆ ಇದು ಕನೆಕ್ಟ್ ಆಗುತ್ತೆ. ಎನರ್ಜಿಸ್ ಯಾರಿಗೆ ಕನೆಕ್ಟ್ ಆಗಿರತ್ತೆ ಅವ್ರಿಗೆ ಮಾತ್ರ ಇದು ರಿಲೇಟ್ ಆಗುತ್ತೆ. ಸಿ ಒಂದು ಡಿಸೆಪ್ಷನ್ ಮೋಡ್ ಅಂತ ಹೇಳ್ತೀವಿ. ಲೈಕ್ ಯಾವ ತರ ಅಂದ್ರೆ, ನಿಮ್ಮ ಬೆನ್ನಿಂದ ನಿಮ್ಗೆ ಮೋಸ ಮಾಡಿರುವಂತದ್ದು, ನಿಮ್ಮ ನಂಬಿಕೆನ, ನಿಮ್ಮ ಟ್ರಸ್ಟ್ ನ ಅವರು ಬ್ರೇಕ್ ಮಾಡಿರುವಂತ ಸಿಚುವೇಶನ್ ಕಾಣಿಸ್ತಿದೆ ಪಾಸ್ಟ್ ಅಲ್ಲಿ. ಅಂಡ್ ಬೇರೆಯವ್ರ ಮಾತಿಗೆ ಜಾಸ್ತಿ ಬೆಲೆ ಕೊಟ್ಟು ನಿಮ್ಮ ರಿಲೇಶನ್ಶಿಪ್ ಅನ್ನ ಕಡಿಮೆ ವ್ಯಾಲ್ಯೂ ಮಾಡಿದ್ದಾರೆ. ಓಕೆ, ಅಂದ್ರೆ ಈಗ ಪ್ರತಿಯೊಬ್ಬ ವ್ಯಕ್ತಿಗೂ ಅವ್ರದ್ದೇ ಆದಂತ ಒಂದು ತೂಕ ಅನ್ನೋದಿರುತ್ತೆ. ಬಟ್ ನಿಮ್ಮ ಪರ್ಸನ್ ಏನ್ ಮಾಡಿದ್ದಾರೆ ಅಂತ ಅಂದ್ರೆ, ಬೇರೆಯವರ ಮಾತಿಗೆ ಬೆಲೆನ ಕೊಟ್ಬಿಟ್ಟು ನಿಮ್ಮ ಒಂದು ವ್ಯಾಲ್ಯೂನ ಕಮ್ಮಿ ಮಾಡಿದ್ದಾರೆ. ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಅವರು ನಿಮ್ಮ ಬಗ್ಗೆ ಒಳ್ಳೆ ನಂಬಿಕೆನ ಇಟ್ಕೋಬೇಕಾಗಿತ್ತು, ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರ್ಬೇಕಾಗಿತ್ತು. ಇಲ್ಲ, ನನ್ನ ಪರ್ಸನ್ ಏನು ಅಂತ ನನಗೆ ಗೊತ್ತು ಅನ್ನೋ ಒಂದು ಭಾವನೆಯಲ್ಲಿ ಇರ್ಬೇಕಿತ್ತು. ಆದ್ರೆ ಅವ್ರು ಆ ರೀತಿ ಇಲ್ಲ. ಬೇರೆಯವ್ರ ಮಾತನ್ನ ಕೇಳಿ ನಿಮ್ಮನ್ನ ಒಂದು ಜಡ್ಜ್ಮೆಂಟ್ ಅಲ್ಲಿ ಇಟ್ಕೊಂಡಿದ್ದಾರೆ, ಒಂದು ಜಡ್ಜ್ ಆಗಿ ಇಟ್ಕೊಂಡು, ಲೈಕ್ ಇಲ್ಲ ಇವ್ರು ಇರೋದೇ ಈ ತರ, ಅದಕ್ಕೆ ಅವರು ಕೂಡ ಇವ್ರ ಬಗ್ಗೆ ಈ ರೀತಿ ಮಾತಾಡಿದ್ದಾರೆ, ಕೆಟ್ಟದಾಗಿ ಮಾತಾಡಿದ್ದಾರೆ. ಈ ತರದ ಒಂದು ಮೆಂಟಲ್ ಥಾಟ್ಸ್, ನೆಗೆಟಿವ್ ಪ್ಯಾಟರ್ನ್ ಅಂತ ಏನ್ ಹೇಳ್ತೀವಿ, ಆ ಒಂದು ಎನರ್ಜಿ ಪಾಸ್ಟ್ ಅಲ್ಲಿ ಕಾಣಿಸ್ತಾ ಇದೆ. ಸೊ ಇದ್ರಿಂದಾನೇ ಕೂಡ ಒಂದು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂದು ಇಬ್ರ ಮಧ್ಯೆ ಜಗಳ ಆಗಿ ನೋ ಕಾಂಟ್ಯಾಕ್ಟ್ ಹೋಗಿರೋಂಥ ಸಿಚುವೇಶನ್ಸ್ ಕೂಡ ಕಾಣಿಸ್ತಾ ಇದೆ. ಎಷ್ಟು ನಿಜ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ದಯವಿಟ್ಟು ತಿಳಿಸಿ. ನೀವೆಲ್ಲ ಇಂಟ್ರಾಕ್ಟ್ ಮಾಡ್ತಿದ್ರೆ ನನಗೂ ಇಂಟ್ರೆಸ್ಟ್ ಇರುತ್ತೆ ಇನ್ನೂ ತುಂಬಾ ಡೀಪ್ ಆಗಿ, ಯಾಕಂದ್ರೆ ತುಂಬಾ ಮೆಸೇಜಸ್ ಇರುತ್ತೆ ಇದರಲ್ಲಿ. ನಾನು ಹೈಲೈಟ್ಸ್ ಮಾತ್ರ ನಿಮ್ಗೆ ಹೇಳ್ಕೊಂತ ಹೋಗ್ತೀನಿ, ಯಾಕಂದ್ರೆ ಕೆಲವ್ರಿಗೆ 30 ಮಿನಿಟ್ಸ್ 40 ಮಿನಿಟ್ಸ್ ರೀಡಿಂಗ್ ಎಲ್ಲ ನೋಡಕ್ಕೆ ಇಷ್ಟನೇ ಪಡೋದಿಲ್ಲ. ಬಿಕಾಸ್ ತುಂಬಾ ಡೀಪ್ ಡೈವ್ ಹೋದಾಗ ಕೆಲವ್ರು ಲೈಕ್ ಮಾಡಿ ನೋಡ್ತೀರಾ, ಕೆಲವರೆಲ್ಲ ಇಷ್ಟೋ ತನಕ ನೋಡ್ಬೇಕಾ 30 ಮಿನಿಟ್ಸ್ 40 ಮಿನಿಟ್ಸ್ ಅಂತ ಅರ್ಧದಲ್ಲೇ ಬಿಟ್ಟು ಹೋಗ್ತೀರಾ. ಸೊ ಹಂಗಾಗಿ ನಾನು ಮೇನ್ ಆಗಿ ಹೈಲೈಟ್ಸ್ ಏನ್ ಬೇಕೋ ಅಷ್ಟನ್ನ ಮಾತ್ರ ಹೇಳಿರ್ತೀನಿ. ಅಂಡ್ ಯಾರಿಗಾದ್ರೂ ತುಂಬಾ ಇನ್ನೂ ಡೀಪರ್ ಲೆವೆಲ್ ಅಲ್ಲಿ ರೀಡಿಂಗ್ ಬೇಕು ಅಂದ್ರೆ ಖಂಡಿತವಾಗ್ಲೂ ಪರ್ಸನಲ್ ರೀಡಿಂಗ್ ತಗೋಬೇಕಾಗತ್ತೆ. ಜನರಲ್ ರೀಡಿಂಗ್ ನಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ ಸಿಗೋದಿಲ್ಲ. ಓಕೆನಾ? ಸೊ ಅವರಿಗೆ ಒಂದು ದಾರಿ ಇದೆ ಆಕ್ಚುಲಿ, ಬಟ್ ಆ ದಾರಿಲಿ ಅವರು ಹೋಗೋದಕ್ಕೆ ಯೋಚನೆ ಮಾಡ್ತಿದ್ದಾರೆ, ತುಂಬಾ ಯೋಚನೆ ಮಾಡ್ತಿದ್ದಾರೆ. ನಾನು ಆ ದಾರಿಗೆ ಹೋಗ್ಲೋ ಬೇಡ ಅಂತ ತುಂಬಾ ಕನ್ಫ್ಯೂಷನ್ಸ್ ಅಲ್ಲಿ ಇದ್ದಾರೆ. ಸನ್ ಮೂನ್ ಎರಡೂ ಇದೆ. ಸನ್ ಮೂನ್ ಎನರ್ಜಿ ಅಂದ್ರೆ ಅವ್ರಿಗೆ ಹೆಂಗೆ ಒನ್ ಟೈಮ್ ಹೌದು ಬೇಕು ಈ ರಿಲೇಶನ್ಶಿಪ್ ಅಂತ ಅನ್ಸುತ್ತೆ, ಒನ್ ಟೈಮ್ ಇಲ್ಲ ನನಗ್ ಬೇಡ, ಇಲ್ಲ ಈ ರಿಲೇಶನ್ಶಿಪ್ ನನಗ್ ಬೇಡ ಅಂತ ಅನ್ಕೋತಾರೆ. ಒಂದ್ಸಲ ಪಾಸಿಟಿವ್ ಆಗಿರ್ತಾರೆ, ಇಮಿಡಿಯೇಟ್ ನೆಗೆಟಿವ್ ಆಗ್ತಾರೆ. ಈ ತರ ಒಂದು ಮೈಂಡ್ ಸೆಟ್ ಇದೆ. ಸೊ ಯಾರು ನಿಮ್ಮ ಪಾರ್ಟ್ನರ್ಸ್ ಇದಾರೆ ಚೆಕ್ ಮಾಡ್ಕೊಳ್ಳಿ, ಎಷ್ಟು ರಿಲೇಟ್ ಆಗ್ತದೆ, ಎಷ್ಟು
ಟ್ರೂ ಅನಿಸ್ತಾ ಇದೆ ಅಥವಾ ಎಷ್ಟು ಟ್ರೂ ಇದೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಓಕೆನಾ? 9 ನಂಬರ್ ಕಾಣಿಸ್ತಾ ಇದೆ. 9 ನಂಬರ್ ಅಂದ್ರೆ ಮಂಗಳ ಗ್ರಹ. ಸ್ವಲ್ಪ ಡಿಲೇ ಇದೆ ನಿಮ್ಮ ಲವ್ ಲೈಫ್ ಇಂಪ್ರೂವ್ ಆಗೋದಕ್ಕೆ. ಇರಿ. ಸೊ ಏನ್ ಹರ್ಡಲ್ಸ್ ಇದೆ ಅಂತ ನೋಡೋಣ. ಹರ್ಡಲ್ಸ್ ಅಲ್ಲಿ ಒಂದು ಆಲ್ರೆಡಿ 10 ಬಂದಿದೆ. ಓಕೆ, ವಿಲ್ ಸಿ ದ ಫ್ಯೂಚರ್ ಕಾರ್ಡ್ ಒಂದ್ಸಲ ನೋಡಿ, ನಾನು ರೆಸ್ಟ್ ಆಫ್ ದ ಕಾರ್ಡ್ ನ ಐ ವಿಲ್ ಎಕ್ಸ್ಪ್ಲೈನ್. ಓಕೆ, ಸೊ ರಾಧಾಕೃಷ್ಣ, ಪ್ಲೀಸ್ ಟೆಲ್ ಮಿ ವಾಟ್ ಇಸ್ ದ ಫ್ಯೂಚರ್ ಆಫ್ ದಿಸ್ ರಿಲೇಶನ್ಶಿಪ್. ಈ ರಿಲೇಶನ್ಶಿಪ್ನ ಫ್ಯೂಚರ್ ಏನು? ವಾಟ್ ದೇ ಕ್ಯಾನ್ ಎಕ್ಸ್ಪೆಕ್ಟ್? ಮುಂದೆ ಅಪ್ಕಮಿಂಗ್ ಫ್ಯೂಚರ್ ಅಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅವರು? ಏನು ಯಾವ ರೀತಿ ವರ್ಕ್ ಮಾಡ್ಬೋದು ಈ ರಿಲೇಶನ್ಶಿಪ್ ಮೇಲೆ? ಓ ಗಾಡ್, ಸಿ ಅಗೇನ್ 9 ಕಾರ್ಡ್. 9 ಆಫ್ ಸೋರ್ಡ್ಸ್. ಟೆನ್ಷನ್, ಸ್ಟ್ರೆಸ್. Please give me 2 more cards. Please give me 2 more cards. No, no, no. Wait. Too many energies, I think, connecting. Yeah, King of Cups. Is there any future of this card? ಈ ರಿಲೇಶನ್ಶಿಪ್ ಕಂಟಿನ್ಯೂ ಮಾಡ್ಬೇಕಾ? ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಬಂದಿದೆಯಲ್ಲ, ವೈ ದಿಸ್ ಇಸ್ ದೇರ್ ಇಸ್ ಅ ವೀಲ್ ಆಫ್ ಫಾರ್ಚೂನ್? ಪ್ಲೀಸ್ ಟೆಲ್ ಮಿ, ಯಾಕೆ ಬಂದಿದೆ ವೀಲ್ ಆಫ್ ಫಾರ್ಚೂನ್? ಇಸ್ ದಿಸ್ ಎಂಡಿಂಗ್ ಆಫ್ ರಿಲೇಶನ್ಶಿಪ್ ಆರ್ ದೇರ್ ಇಸ್ ಅ ನ್ಯೂ ಬಿಗಿನಿಂಗ್? ಪ್ಲೀಸ್ ಟೆಲ್ ಮಿ ರಾಧಾಕೃಷ್ಣ. Radhama, please guide my viewers who are in no contact situation. Okay. Okay, 3 cards na ಕೊಟ್ಟಿದ್ದಾರೆ. Let me take that. Nice. King of Swords. Okay. So before getting into the future, ಪ್ರೆಸೆಂಟ್ ಏನಿದೆ ಅನ್ನೋದನ್ನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ. ಪ್ರೆಸೆಂಟ್ ಅಲ್ಲಿ ಹೇಗಿದ್ದೀರಾ ಅಂದ್ರೆ, ಯು ಆಲ್ರೆಡಿ ಲಾಸ್ಟ್ ಹೆಲ್ತ್, ಓಕೆ, ಮನಿ ಎಲ್ಲ ಲಾಸ್ ಮಾಡ್ಕೊಂಡು ಒಂಥರ ಕಂಪ್ಲೀಟ್ ಒಂದು ಏನ್ ಹೇಳ್ತಾರೆ ಡಿಪ್ರೆಷನ್ ಮೋಡಲ್ ಆಲ್ರೆಡಿ ಇದ್ದೀರಾ. ಓಕೆ, ಒಂದು ಎಮೋಷನಲ್ ಫುಲ್ಫಿಲ್ಮೆಂಟ್ ಇಲ್ಲ, ಲೆಫ್ಟ್ ಇನ್ ದ ಕೋಲ್ಡ್, ಲೈಕ್ ಯು ಫೀಲಿಂಗ್ ಲೆಫ್ಟ್ ಇನ್ ದ ಕೋಲ್ಡ್. ಸೊ ಎಲ್ಲರೂ ನನ್ನ ಕೈ ಬಿಟ್ಬಿಟ್ಟಿದ್ದಾರೆ, ಯಾರು ನನ್ನ ಜೊತೆಲಿ ಇಲ್ಲ ಅನ್ನೋ ಭಾವನೆಯಲ್ಲಿದ್ದೀರಾ. ಫೈನಾನ್ಷಿಯಲಿ ಕೂಡ ಸಫರ್ ಆಗ್ತಾ ಇದ್ದೀರಾ, ಮೆಂಟಲಿ ಕೂಡ ಸಫರ್ ಆಗ್ತಾ ಇದ್ದೀರಾ, ಹೆಲ್ತ್ ಇಶ್ಯೂಸ್ ಕೂಡ ನೋಡ್ತಾ ಇದ್ದೀರಾ. ಇದು ನಿಮ್ಮ ಪ್ರೆಸೆಂಟ್ ಲವ್ ಲೈಫಿನ ಕಂಡೀಷನ್ ಆಗಿದೆ. ಸಿ, ದಿಸ್ ಇಸ್ ದ ಕಾರ್ಡ್ ಸೇಯಿಂಗ್ ದಟ್. ಓಕೆ, ಅಂಡ್ ತುಂಬಾ ಕಾನ್ಫ್ಲಿಕ್ಟ್ಸ್ ನಡೀತಾ ಇದೆ. ಅಂದ್ರೆ ನೀವೇನೋ ಹೇಳಕ್ಕೆ ಟ್ರೈ ಮಾಡಿರ್ತೀರಾ, ಬಟ್ ಅವ್ರೇನೋ ತಿಳ್ಕೊತಾರೆ. ಈ ತರ ನಿಮ್ಮ ಲೈಫ್ ಅಲ್ಲಿ ಬರೀ ನಿಮ್ಮ ವ್ಯಕ್ತಿ ಜೊತೆ ಕಲ್ದೇನೆ ಒಂದು ನಿಮ್ಮ ಸುತ್ತ ಇರೋ ಒಂದು ಎನ್ವಿರಾನ್ಮೆಂಟ್ ಕೂಡ ಅದೇ ತರ ಒಂದು ಪೂರ್ ಎನ್ವಿರಾನ್ಮೆಂಟ್ ಅಂತ ಹೇಳ್ಬೋದು. ಆ ಪೂರ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗಿದೆ. ಅಂಡ್ ದ ಹರ್ಡಲ್ಸ್ ಕಾರ್ಡ್ ಅಲ್ಲಿ ವೀಲ್ ಆಫ್ ಫಾರ್ಚೂನ್ ಬಂದಿದೆ ಅಂಡ್ ದ ನಂಬರ್ ಇಸ್ 10 ಅಗೈನ್. ಓಕೆ, ಸೊ 555 ಏಂಜಲ್ ನಂಬರ್ ಯಾರೆಲ್ಲ ನೋಡ್ತಾ ಇದ್ದೀರಾ, 101010 ಏಂಜಲ್ ನಂಬರ್ ಯಾರೆಲ್ಲ ನೋಡ್ತಾ ಇದ್ದೀರಾ, 999 ಯಾರು ನೋಡ್ತಿದ್ದೀರಾ, 666 ಯಾರು ನೋಡ್ತಾ ಇದ್ದೀರಾ, ಪ್ಲೀಸ್ ನೋಟ್ ಡೌನ್ ಮಾಡ್ಕೊಳ್ಳಿ ಇದನ್ನ. ಓಕೆನಾ? 9 ರಿಪೀಟೆಡ್ ಇದೆ, 555 ರಿಪೀಟೆಡ್ ಇದೆ, ಅಂಡ್ ಯಾ 101010 ಅಂಡ್ 666. ಓಕೆ, ಸೊ ಹರ್ಡಲ್ಸ್ ಏನು ಅಂತ ಅಂದ್ರೆ, ಐ ಥಿಂಕ್ ತುಂಬಾ ಜನದಲ್ಲಿ ಕಾರ್ಮಿಕ್ ಸೈಕಲ್ ತೋರಿಸ್ತಾ ಇದೆ. ದಿಸ್ ಇಸ್ ವೀಲ್ ಆಫ್ ಫಾರ್ಚೂನ್ ಈಸ್ ಅಗೇನ್ ಸೈಕಲ್, ಕಂಪ್ಲೀಷನ್ ಆಫ್ ಅ ಸೈಕಲ್, ಬಟ್ ನಥಿಂಗ್ ಟು ವರಿ. ಇಲ್ಲಿ ಕಾರ್ಡ್ಸು ಕಿಂಗ್ ಮತ್ತೆ ಕಿಂಗ್ ಆಫ್ ಕಪ್ಸ್ ಮತ್ತೆ ಕಿಂಗ್ ಆಫ್ ಸೋಟ್ಸ್ ಬಂದಿರೋದ್ರಿಂದ ಐ ಥಿಂಕ್ ಇವನ್ ದ ವೀಲ್ ಆಫ್ ಫಾರ್ಚೂನ್ ಆಲ್ಸೋ ಟೆಲ್ಸ್ ದಟ್ ಒಂದು ಸೈಕಲ್ ನ ನೀವು ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಸೈಕಲ್ಗೆ ಮೂವ್ ಆಗ್ತಾ ಇದ್ದೀರಾ. ಅವರು ನಿಮ್ಮ ರಿಯಲ್ ಸೋಲ್ಮೇಟ್ ಆಗಿದ್ರೆ, ಬಿಕಾಸ್ ಜನರಲ್ ರೀಡಿಂಗ್ ಆಗಿರೋದ್ರಿಂದ ಸೊ ನಾನು ಇದನ್ನ 2 ಪಾಸಿಬಿಲಿಟೀಸ್ ಹೇಳ್ಬೇಕಾಗತ್ತೆ. ತುಂಬಾ ಜನ ರಿಲೇಟ್ ಮಾಡ್ಕೋತಾ ಇರ್ತಾರೆ. ನಿಮ್ಮ ಸೋಲ್ಮೇಟೇ ಆಗಿದ್ರೆ ಅವರು ನಿಮ್ಮ ಮಧ್ಯೆ ಇರ್ತಕ್ಕಂತಹ ಕಾರ್ಮಿಕ್ ಸೈಕಲ್ ಕಂಪ್ಲೀಟ್ ಆಗಿ ನೀವು ಒಂದು ಹೆಲ್ತಿ ರಿಲೇಶನ್ಶಿಪ್ಗೆ ಮೂವ್ ಆನ್ ಆಗ್ತೀರಾ. ಓಕೆ, ಬಟ್ ಸ್ವಲ್ಪ ಆ ಮೂವ್ ಆನ್ ಆಗೋಕ್ಕೂ ಮುಂಚೆ ಏನ್ ಫೀಲ್ ಮಾಡ್ತೀರಾ, ತುಂಬಾ ಸ್ಲೀಪ್ಲೆಸ್ ನೈಟ್ಸ್ ಮತ್ತೆ ಸ್ಟ್ರೆಸ್, ಆಂಗ್ಸೈಟಿ, ಡಿಪ್ರೆಷನ್ ನ ಫೀಲ್ ಮಾಡ್ತೀರಾ. ಆಲ್ರೆಡಿ ಫೀಲ್ ಮಾಡ್ತಾ ಇದ್ದೀರಾ, ಬಟ್ ಇನ್ನೂ ಸ್ವಲ್ಪ ಜಾಸ್ತಿ ನೀವು ಫೀಲ್ ಮಾಡ್ತೀರಾ, ಸ್ಟ್ರಗಲ್ ನ ಫೀಲ್ ಮಾಡ್ತೀರಾ. ಆ ಸ್ಟ್ರಗಲ್ ಎಂಡ್ ಆಗುತ್ತೆ. ಓಕೆ, ದೇರ್ ಇಸ್ ಅ ಕಂಪ್ಲೀಷನ್ ಆಫ್ ಅ ಸೈಕಲ್, ನಥಿಂಗ್ ಟು ವರಿ. ಏಂಜಲ್ಸ್ ಆರ್ ಆಲ್ವೇಸ್ ಗೈಡಿಂಗ್ ಯು. ನೀವು ಅದನ್ನ ಐಡೆಂಟಿಫೈ ಮಾಡ್ಬೇಕಷ್ಟೇ. ಏಂಜಲ್ಸ್ ಆಲ್ರೆಡಿ ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ. ದಿಸ್ ಇಸ್ ಜಸ್ಟ್ ಅ ಬ್ಯಾಡ್ ಟೈಮ್. ಅಂಡ್ ತುಂಬಾ ಜನ ಇಲ್ಲಿ ಅಗೇನ್ ದ 5 ಎನರ್ಜಿ, ದ ಹೈರೋಫೈಂಟ್. ಸಿ, ಸೊಲ್ಯೂಷನ್ ಖಂಡಿತ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಾನು ಲಾಸ್ಟ್ ಫ್ಯೂಚರ್ ಇಲ್ಲಿ ಸೊಲ್ಯೂಷನ್ ಸಿಗುತ್ತಾ ಅಥವಾ ಫ್ಯೂಚರ್ ಚೆನ್ನಾಗಿ ಹೋಗುತ್ತಾ ಅಂತ ನಾನು ಕೇಳಿದೆ. ಖಂಡಿತ ಸೊಲ್ಯೂಷನ್ ಸಿಗುತ್ತೆ, ಬಟ್ ಇನ್ನೊಂದೇನು ಅಂತ ಅಂದ್ರೆ, ನೀವು ಸ್ವಲ್ಪ ಈ ಒಂದು ರಿಲೇಶನ್ಶಿಪ್ ನಿಮಗೆ ಖಂಡಿತವಾಗ್ಲೂ ಎಷ್ಟು ವರ್ತ್ ಇದೆ, ಖಂಡಿತವಾಗ್ಲೂ ನಿಮಗೆ ಇದು ಬೇಕೇ ಬೇಕಾ, ಆ ಪರ್ಸನ್ ಎಷ್ಟು ವರ್ತಿ ಇದ್ದಾರೆ, ಎಲ್ಲದನ್ನು ನೀವು ನೋಡಿ ನಿಮ್ಮ ಒಂದು ಪರ್ಸನಲ್ ಡಿಸಿಷನ್ ನೀವು ಮಾಡ್ಬೇಕಾಗತ್ತೆ.
ಓಕೆ. ಅಕಾರ್ಡಿಂಗ್ ಟು ದ ಕಾರ್ಡ್ಸ್ ನಿಮಗೆ ಸೊಲ್ಯೂಷನ್ ಸಿಗುತ್ತೆ. ದ ಹೈರೋಫೆಂಟ್ ಕಾರ್ಡ್ ಟೆಲ್ಸ್ ನೀವು ಯಾರಾದ್ರೂ ಒಬ್ರು ಧರ್ಮಗುರು ಆಗಿರ್ಬೋದು, ಅಥವಾ ನಮ್ ತರ ಕೌನ್ಸಿಲರ್ಸ್ ಆಗಿರ್ಬೋದು, ಅಥವಾ ಒಂದು ಸ್ಪಿರಿಚುವಲ್ ಜರ್ನಿಯಲ್ಲಿ ಇರುವಂತ ಯಾರೇ ಒಬ್ರು ಪರ್ಸನ್ಸ್ ಅವರ ಗೈಡೆನ್ಸ್ ಅನ್ನ ನೀವು ತಗೊಳ್ಬಹುದು. ಸೊ ಅಲ್ಲೂ ಕೂಡ ನಿಮ್ಗೆ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಟ್ರೆಡಿಷನಲ್ ಬೇಸ್ ಏನಿರುತ್ತೆ ಆ ಮುಖಾಂತರ ದೇವರಿಗೆ ಹೋಗಿ ಹೂ ಕೇಳೋದಾಗಿರ್ಬೋದು. ನಿಮ್ಮ ಒಂದು ಒಂದೊಂದು ಕಸ್ಟಮ್ಸ್ ಅಲ್ಲಿ ಒಂದೊಂದು ಟ್ರೆಡಿಷನ್ ಇರುತ್ತೆ, ಒಂದೊಂದು ವೇಸ್ ಆಫ್ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಆ ರೀತಿ ನೀವು ಸಾಲ್ವ್ ಮಾಡ್ಕೋಬಹುದು. ಅಂಡ್ ಸ್ವಲ್ಪ ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಮೂವ್ ಆನ್ ಆಗ್ತಾ ಇರೋದು ಕಾಣಿಸ್ತಾ ಇದೆ. 6 ಆಫ್ ಸೋರ್ಟ್ಸ್ ಅಗೇನ್ ದಟ್ ಅಲ್ಲಿ ನೀವು ಮೂವ್ ಆನ್ ಆಗ್ತಾ ಇದ್ದೀರಾ ವಿತ್ ದ ಫ್ಯಾಮಿಲಿ. ಓಕೆ, ಅಂದ್ರೆ ನಿಮ್ಮ ಪರ್ಸನ್ ಜೊತೆಗೆ ಮೂವ್ ಆನ್ ಆಗ್ತಿದ್ದೀರಾ. ಆ ಮೂವ್ ಆನ್ ಆಗೋ ಅಂತ ಟೈಮ್ ಅಲ್ಲಿ ಸ್ವಲ್ಪ ಪೇನ್ಫುಲ್ ಸಿಚುವೇಶನ್ ಇರುತ್ತೆ. ಆ ಆ ಟೈಮಲ್ಲಿ ನಿಮ್ಗೆ ತುಂಬಾ ಪೇನ್ ಅನ್ಸ್ತಾ ಇರುತ್ತೆ, ತುಂಬಾ ಡಿಫಿಕಲ್ಟಿ ಅನ್ಸ್ತಿರುತ್ತೆ. ಹೊಸ ಎನ್ವಿರಾನ್ಮೆಂಟಿಗೆ ಹೋಗೋದಕ್ಕೆ, ಹಳೆದನ್ನ ಬಿಟ್ಟು ಹೋಗೋದಕ್ಕೆ ತುಂಬಾ ಡಿಫಿಕಲ್ಟ್ ಅನ್ಸ್ತಾ ಇರುತ್ತೆ. ಬಟ್ ಒನ್ಸ್ ಯು ಮೂಡ್ ಆನ್, ಆ ಒಂದು ಪ್ಲೇಸ್ ಇಂದ ಕಂಪ್ಲೀಟ್ ಮೂವ್ ಆನ್ ಆದ್ರ ಮೇಲಿನ ಒಂದು ಜರ್ನಿ ಏನಿರುತ್ತೆ ದಟ್ ವಿಲ್ ಬಿ ಬ್ಲೂಮಿಂಗ್, ದಟ್ ವಿಲ್ ಗೋನ ಗಿವ್ ಯು ಬೆಸ್ಟ್ ರಿಸಲ್ಟ್ಸ್ ಅಂತಾನೆ ಹೇಳ್ಬೋದು. ಸರಿನಾ? ಅಂಡ್ ಕಿಂಗ್ ಆಫ್ ಕಪ್ಸ್ ಬಂದಿದೆ, ಕಿಂಗ್ ಆಫ್ ಸೂಟ್ಸ್ ಬಂದಿದೆ. ಇಲ್ಲೊಬ್ರು ಅಥಾರಿಟೇಟಿವ್ ಪರ್ಸನ್ ಇದ್ದಾರೆ. ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ನಿಮ್ಮ ಅಪೋಸಿಟ್ ಸೈಡ್ ಅಂದ್ರೆ ಆ, ನಿಮ್ಮ ಪಾರ್ಟ್ನರ್ನ ಸೈಡ್ ಇಂದ ಯಾರೋ ಒಬ್ರು ತುಂಬಾ ಕಂಟ್ರೋಲಿಂಗ್ ಪರ್ಸನಾಲಿಟಿ ಇದ್ದಾರೆ. ಯಾರು ಅಂತ ಚೆಕ್ ಮಾಡ್ಕೊಳ್ಳಿ. ಐದರ್ ಅವರ ಫಾದರ್ ಇರ್ಬೋದು, ಅಂದ್ರೆ ನಿಮ್ಗೆ ಮಾವ ಆಗೋರು ಇರ್ಬೋದು, ಅಥವಾ ಎಲ್ಡರ್ ಬ್ರದರ್ ಇರ್ಬೋದು. ಅಂದ್ರೆ ಇಲ್ಲಿ ತುಂಬಾ ನನಗೆ ಮ್ಯಾಸ್ಕುಲೈನ್ ಎನರ್ಜಿ ಕಾಣಿಸ್ತಾ ಇದೆ, ನಾಟ್ ಮೋರ್ ಲೈಕ್ ಫೆಮಿನಿಟಿ ಎನರ್ಜಿ ಎಲ್ಲೂ ಜಾಸ್ತಿ ಇಲ್ಲ. ಇಲ್ಲಿ ಜಾಸ್ತಿ ಮ್ಯಾಸ್ಕುಲೈನ್ ಎನರ್ಜಿನೇ ಕಾಣಿಸ್ತಾ ಇದೆ. ಸೊ ಸಂಬಡಿ ಹೂ ಇಸ್ ಮೆಚೂರ್ಡ್ ಅಂಡ್ ಈಗೋಯಿಸ್ಟಿಕ್ ಪರ್ಸನ್ ಇದ್ದಾರೆ. ಒಂದು ಇಲ್ಲ ಕಾಸ್ಟ್ ಬೇರೆ ಇದೆ, ನಮ್ಮ ಕಾಸ್ಟ್ ಅವ್ರ ಕಾಸ್ಟು ಹೊಂದಾಣಿಕೆ ಆಗೋಲ್ಲ ಅನ್ನೋ ರೀಸನ್ ಇರ್ಬೋದು. ಆ ರೀತಿಯ ಒಂದು ಕಸ್ಟಮ್ಸಿಗೋಸ್ಕರ ಹೆದರ್ಕೊಂಡು ಜನ ಮಾತಾಡ್ತಾರೆ, ಸಮಾಜ ಏನಂತಾರೆ, ಈ ಜಾತಿ ಬಿಟ್ಟು ಆ ಜಾತಿ. ಅಫ್ಕೋರ್ಸ್ ಇವತ್ತು ತುಂಬಾ ಎಲ್ಲರೂ ಏನಂತಾರೆ ಎಜುಕೇಟೆಡ್ ಇದ್ದಾರೆ ಎಲ್ಲ ಹೌದು, ಬಟ್ ಸ್ಟಿಲ್ ಇದೊಂದು ವಿಷಯದಲ್ಲಿ ಇನ್ನೂ ಸ್ಟಿಗ್ಮಾ ಹೋಗಿಲ್ಲ ನಾನು ನೋಡ್ದಂಗೆ. ಸೊ ಲವ್ ವಿಷಯ ಬಂದಿದ ತಕ್ಷಣ ಕಾಸ್ಟ್ ಎಲ್ಲ ನೋಡೇ ನೋಡ್ತಾರೆ. ಹಾಗಾಗಿ ಇಲ್ಲಿ ಒಂದು ಅಥಾರಿಟೇಟಿವ್ ಪರ್ಸನ್ ತುಂಬಾ ಕಂಟ್ರೋಲಿಂಗ್ ಇದ್ದಾರೆ. ನಿಮ್ಮ ವ್ಯಕ್ತಿಯ ಕಡೆಗೆ ಒಬ್ರು ಕಂಟ್ರೋಲಿಂಗ್ ಪರ್ಸನಾಲಿಟಿ ಇದೆ. ಅದ್ ಯಾರು ಅಂತ ಚೆಕ್ ಮಾಡಿ. ಓಕೆ, ಯಾರಿದ್ದಾರೆ ಅಂತ ನೋಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಅಂಡ್ ಯಾ ನಿಮ್ಮ ಪರ್ಸನ್ಗೆ ಆಕ್ಚುಲಿ ಫೀಲಿಂಗ್ಸ್ ಇದೆ, ಇಲ್ಲ ಅಂತಲ್ಲ. ಅವ್ರ ಮೆಚೂರ್ಡ್ ಕೂಡ ಇದ್ದಾರೆ. ನಥಿಂಗ್ ಲೈಕ್ ಫೀಲಿಂಗ್ಸ್ ಇಲ್ಲ ಅಂತ ಏನಿಲ್ಲ, ಫೀಲಿಂಗ್ಸ್ ತುಂಬಾನೇ ಇದೆ ಅವ್ರಿಗೆ ಒಳಗಡೆ. ಬಟ್ ದೇ ಡೋಂಟ್ ನೋ ಹೌ ಟು ಎಕ್ಸ್ಪ್ರೆಸ್ ಇಟ್. ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಗೊತ್ತಾಗ್ತಿಲ್ಲ. ಅವರು ಒಂದು ಫ್ಯಾಮಿಲಿ ನಾರ್ಮ್ಸ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ, ಒಂದು ಏನೋ ಒಂದು ಅವ್ರದೇ ಆದಂತ ಒಂದು ಬೌಂಡ್ರೀಸ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ವಿಲ್ ಸಿ. ರಾಧಾಕೃಷ್ಣ ಪ್ಲೀಸ್ ಗೈಡ್ ವಾಟ್ ಇಸ್ ದ ಫ್ಯೂಚರ್ ಆಫ್ ದಿಸ್ ರಿಲೇಶನ್ಶಿಪ್. ಈ ರಿಲೇಶನ್ಶಿಪ್ ಅಲ್ಲಿ ಏನಾದ್ರು ಫ್ಯೂಚರ್ ಇದೆಯಾ, ಪಾಸಿಟಿವ್ ಹೋಪ್ಸ್ ಇದೆಯಾ? ಪ್ಲೀಸ್ ಗೈಡ್ 2 more cards. Any positive hopes? ಓಹೋ, ಓಕೆ, ದಿಸ್ ಇಸ್ ಮೋರ್ ಆಫ್ ಸ್ಪಿರಿಚುವಲ್ ಥಿಂಗ್ ಐ ಥಿಂಕ್. ಈ ರಿಲೇಶನ್ಶಿಪ್ ನಿಮಗೆ ದೇವ್ರು ಕೊಟ್ಟಿರೋದ ನೀವು ಸ್ಪಿರಿಚುವಲಿ ಮೂವ್ ಆಗ್ಲಿ ಅಂತ. ಸಿ, ನೀವು ಇಷ್ಟು ದಿವಸ ಏನ್ ಮಾಡಿದಿರಾ, ಈ ರೀಡಿಂಗ್ ಯಾರು ನೋಡ್ತಾ ಇದ್ದೀರಾ ನಿಮಗೆ ಎಸ್ಪೆಷಲಿ, ನೀವು ದೀಪದ ತರ ಬೇರೆಯವ್ರಿಗೆ ಬೆಳಕನ್ನ ಕೊಡ್ತಾ ಬಂದಿದ್ದೀರಾ. ಅಗೈನ್ ದ ಕಾರ್ಡ್ ಇಸ್ 9 ಯಾರ್. ಎಸ್, ದ ಕಾರ್ಡ್ ಇಸ್ 9. ಓಕೆ, ದೀಪದ ತರ ನೀವು ಬೇರೆಯವರಿಗೆ ಬೆಳಕನ್ನ ಕೊಟ್ಟಿದ್ದೀರಾ. ಸೊ ಈಗ ಟೈಮ್ ಏನು, ಕಂಪ್ಲೀಟ್ ಶಿಫ್ಟ್ ಮಾಡ್ಕೊಳ್ಳೋ ಟೈಮು. ಈ ಬೆಳಕನ್ನ ನಿಮ್ಮ ಕಡೆಗೆ ಕಂಪ್ಲೀಟ್ ಆಗಿ ಶಿಫ್ಟ್ ಮಾಡ್ಕೊಳ್ಳಿ. ಒಂದು ಏಕಾಂಗಿತನನ ನೀವು ಎಂಬ್ರೇಸ್ ಮಾಡಿ. ಈಗೇನು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ನಿಮಗೆ ಬಂದಿದೆ, ಸ್ಪಿರಿಚುಲಿ ನೀವು ಮೂವ್ ಆಗ್ಲಿ, ಸ್ಪಿರಿಚುಲಿ ನೀವು ಗ್ರೋ ಆಗ್ಲಿ, ಸ್ಪಿರಿಚುಲಿ ನೀವು ಮೆಚೂರ್ ಆಗ್ಲಿ ಅಂತಾನೆ ಬಂದಿರೋದು ಇದು. ದ ರೀಸನ್ ಇಸ್ ದಿಸ್. ಓಕೆ, ನಿಮ್ಮ ಒಂದು ಆತ್ಮ ಅವಲೋಕನ, ಪರ್ಫೆಕ್ಟ್ ವರ್ಡ್ ಇಸ್ ಆತ್ಮ ಅವಲೋಕನ. ಸೊ ನಿಮ್ಮ ಸೋಲ್ ಡೆವಲಪ್ಮೆಂಟ್ಗೆ, ಸೋಲ್ ಎನ್ಲೈಟನ್ಮೆಂಟ್ ಅಂತ ಏನ್ ಹೇಳ್ತೀವಿ ಅದ್ರ ಕಡೆಗೆ ವರ್ಕ್ ಮಾಡುವಂತ ಟೈಮ್ ಇದು. ಸಾಕು, ನೀವು ತುಂಬಾ ಮಟೀರಿಯಲಿಸ್ಟಿಕ್ ಆಗಿ ಲೈಫ್ ಅಲ್ಲಿ ಎಲ್ರಿಗೂ ಎಲ್ಲದನ್ನೂ ಮಾಡಿ ಮಾಡಿ ಸಾಕಾಗೋಗಿದ್ದೀರಾ. ಈಗ ಟೈಮ್ ಏನು, ನಿಮ್ಮ ಮೇಲೆ ಫೋಕಸ್ ಮಾಡುವಂತ ಟೈಮು. ನಿಮ್ಮ ಆತ್ಮ ಅವಲೋಕನ ಮಾಡ್ಕೊಳ್ಳಿ. ನಿಮ್ಗೆ ಏನ್ ಬೇಕು, ನಿಮ್ಮ ಸೋಲಿಗೆ ಏನ್ ಬೇಕು ಅದನ್ನ ಕೊಡಿ. ಯು ಆಲ್ರೆಡಿ ಯು ಆರ್ ಅ ಮೆಚೂರ್ಡ್ ಸೋಲ್. ಸೊ ನೀವು ಒಬ್ಬ ಮೆಚೂರ್ಡ್ ಸೋಲು. ಈಗ ಆ ಏಕಾಂಗಿತನ ನೀವು ಸಫರ್ ಮಾಡ್ತಿದ್ದೀರಾ, ಅದನ್ನ ಎಂಜಾಯ್ ಮಾಡಿ, ಅದನ್ನ ಯುಟಿಲೈಸ್ ಮಾಡಿ. ಆ ಏಕಾಂಗಿತನನ ಸ್ಪಿರಿಚುವಲಿ ಕನ್ವರ್ಟ್ ಮಾಡಿ, ಅದನ್ನ ಸ್ಪಿರಿಚುಯಾಲಿಟಿ ಕನ್ವರ್ಟ್ ಮಾಡಿ. ಓಕೆ, ಲೆಟ್ ಮಿ ಸಿ. ಪ್ಲೀಸ್ ಗೈಡ್ ವಾಟ್ ಇಸ್ ದ ಫ್ಯೂಚರ್ ಆಫ್ ದಿಸ್ 2 more cards. ಓ ನೈಸ್, ನೈಸ್. So beautiful cards, 2 more cards again ಬಂದಿದೆ. The lovers card was so beautiful and 3 of pentacles ಬಂದಿದೆ. ಓಕೆ, ಫ್ಯೂಚರ್
ಚೆನ್ನಾಗಿ ಕಾಣಿಸ್ತಾ ಇದೆ. ನೋ ಕಾಂಟ್ಯಾಕ್ಟ್ ಅಲ್ಲಿ ಯಾರೆಲ್ಲ ಇದ್ದೀರಾ, ನೀವು ಸೋಲ್ಮೇಟ್ ಆಗಿದ್ರೆ ಖಂಡಿತವಾಗ್ಲೂ ನೀವು ರಿಯೂನಿಯನ್ ಆಗ್ತೀರಾ. ರಿಯೂನಿಯನ್ ಕಾರ್ಡ್ ಬಂದಿದೆ. ದಿಸ್ ಇಸ್ ನಥಿಂಗ್ ಲೈಕ್ ರಿಯೂನಿಯನ್. ಓಕೆ. ಸೊ ಅಂಡ್ 3 ಆಫ್ ಪೆಟಿಕಲ್ಸ್ ಏನ್ ಹೇಳುತ್ತೆ ಅಂದ್ರೆ, ಒಬ್ರು ದೊಡ್ಡವರು ನಿಮ್ಮ ಮಧ್ಯೆ ಯಾರಾದ್ರೂ ಒಬ್ರು ನಿಮಗಿಂತ ಎಕ್ಸ್ಪೀರಿಯನ್ಸ್ ಇರುವಂತಹ ಒಬ್ಬ ಪರ್ಸನ್ ಜೊತೆಲಿ ನೀವು ಡಿಸ್ಕಷನ್ ನ ಮಾಡಿ ನಿಮ್ಮ ಮಧ್ಯೆ ಇರುವಂತಹ ಒಂದು ಪ್ರಾಬ್ಲಮ್ಸ್ ಅನ್ನು ನೀವು ಸಾರ್ಟ್ ಔಟ್ ಮಾಡ್ಕೊಳ್ಳೋದ್ರಿಂದ ಮತ್ತೆ ಗೈಡೆನ್ಸ್ ಅನ್ನ ತಗೊಳ್ಳೋದ್ರಿಂದ, ಈವನ್ ದ ಹೈರಫೆಂಟ್ ಕಾರ್ಡ್ ಆಲ್ಸೋ ಟೆಲ್ಸ್ ದ ಸೇಮ್. ಯು ನೀಡ್ ಅ ಗೈಡೆನ್ಸ್, ಪ್ರಾಪರ್ ಗೈಡೆನ್ಸ್ ಬೇಕು ನಿಮ್ಮಿಬ್ಬರಿಗೂ. ಒಂದು ಪ್ರಾಪರ್ ವೇ ಸಿಕ್ಕರೆ ಖಂಡಿತ ನೀವಿಬ್ರು ಚೆನ್ನಾಗಿ ಮೂವ್ ಆಗ್ತೀರಾ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಬಿಫೋರ್ ದಟ್ ನಾನು ಆಗ್ಲೇ ಹೇಳ್ದೆ, ಆಸ್ಕ್ ಯುವರ್ ಇಂಟ್ಯೂಷನ್, ಆಸ್ಕ್ ಯುವರ್ ಸೋಲ್ ವಾಟ್ ಯು ರಿಯಲಿ ವಾಂಟ್. ದ ಹರ್ಮಿಟ್ ಕಾರ್ಡ್ಸ್ ಏನ್ ಹೇಳತ್ತಂದ್ರೆ, ಆಸ್ಕ್ ಯುವರ್ ಸೋಲ್ ವಾಟ್ ಯು ರಿಯಲಿ ವಾಂಟ್. ನಿಜವಾಗ್ಲೂ ಇಲ್ಲ ಇವ್ರೇ ನನ್ ಪರ್ಸನ್, ಇವಳೇ ನನ್ ಹುಡುಗಿ, ಇವನೇ ನನ್ ಹುಡುಗ ಅನ್ನೋದು ನಿಮ್ಮ ಆತ್ಮಕ್ಕೆ ಇಬ್ರಿಗೂ ಅನಿಸ್ಬೇಕು. ಒಬ್ರಿಗೆ ಅನ್ಸಿದ್ರೆ ವರ್ಕ್ ಆಗಲ್ಲ, ಇಬ್ರಿಗೂ ಅನ್ಸಿದ್ರೆ 100% ದಿಸ್ ವಿಲ್ ಗೋನ ವರ್ಕ್. ದ ಲವರ್ಸ್ ಕಾರ್ಡ್. ಓಕೆ. ಎರಡು ಪಾಸಿಬಿಲಿಟೀಸ್ ಇದೆ ಇದ್ರಲ್ಲಿ. ಕೆಲವರು ಕಾರ್ಮಿಕ್ ಸೈಕಲ್ಸ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡು ಒಂದು ಬ್ಯೂಟಿಫುಲ್ ಹೆಲ್ತಿ ರಿಲೇಶನ್ಶಿಪ್ ಅದೇ ಪರ್ಸನ್ ಜೊತೆಗೆ ಕಂಟಿನ್ಯೂಷನ್ ಮಾಡ್ತಾ ಇದ್ದೀರಾ. ಕೆಲವರು ಮಾತ್ರ ಇಲ್ಲಿ ಕಾರ್ಮಿಕ್ ರಿಲೇಶನ್ಶಿಪ್ ಇದ್ರೆ ಅದನ್ನ ಕಂಪ್ಲೀಟ್ ಮಾಡ್ಕೊಂಡು ಒಂದು ಸೆಲ್ಫ್ ಸಾಲಿಟ್ಯೂಡ್ಗೆ ಹೋಗಿ ನೆಕ್ಸ್ಟ್ ನೀವು ಒಳ್ಳೆ ರಿಲೇಶನ್ಶಿಪ್ ನ, ಒಳ್ಳೆ ಲವರ್ಸ್ ನ ಅಟ್ರಾಕ್ಟ್ ಮಾಡ್ತೀರಾ. ಓಕೆನಾ. ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರೋರು. ಸೊ ಯಾವಾಗ ನಾವು ನೋ ಕಾಂಟ್ಯಾಕ್ಟ್ ಇಂದ ಕಾಂಟ್ಯಾಕ್ಟ್ ಬರ್ಬೋದು ಅನ್ನೋ ನಿಮ್ಮ ಕ್ವಶನ್ಸ್ ಇದ್ರೆ, ಇಲ್ಲಿ 4 ವೀಕ್ಸ್ ಇಂದ 4 ವೀಕ್ಸ್, 6 ವೀಕ್ಸ್, 9 ವೀಕ್ಸ್ ಇಷ್ಟು ಟೈಮ್ ಇದೆ. ಓಕೆ. 4 ವೀಕ್ ಇಂದ 10 ವೀಕ್ಸ್ ವರೆಗೂ, ಮ್ಯಾಕ್ಸಿಮಮ್ 10 ವೀಕ್ಸ್ ವರೆಗೂ ಟೈಮ್ ಇದೆ. ಸೊ ಅಷ್ಟರಲ್ಲಿ ನೀವು ನಿಮ್ಮ ಮೇಲೆ ನೀವು ವರ್ಕ್ ಮಾಡಿ. ದ ಹರ್ಮಿಟ್ ಮೋಡ್ ಏನಿದೆಲ್ಲ, ಇದು ನಿಮ್ಗೆ ಕಂಪ್ಲೀಟ್ ಆಗಿ ಫೋಕಸ್ ಮಾಡುವಂತ ಟೈಮ್ ಇದು. ನಿಮ್ಮ ಪರ್ಸನಲ್ ಗ್ರೋತ್, ಮೆಡಿಟೇಷನ್ ನ ಮಾಡಿ, ಸೆಲ್ಫ್ ಲವ್ ಅನ್ನ ಮಾಡಿ, ಅಂಡ್ ಎಷ್ಟಾಗುತ್ತೋ ಅಷ್ಟು ನೀವು ನಾಮ ಜಪ ಮಾಡೋದಾಗಿರ್ಬೋದು, ಸ್ಪಿರಿಚುವಲ್ ಥಿಂಗ್ಸ್ ಅನ್ನ ಮಾಡೋದಾಗಿರ್ಬೋದು. ಇನ್ನೊಂದೇನು, ವೆಯ್ಟ್ ಐಲ್ ಟೆಲ್ ಯು. ಯಾ, ಹೋ ಓಪನ್ ಅಪ್ ಪ್ರೇಯರ್ ಅಂತ ಒಂದು ಸಿಗುತ್ತೆ ಯೂಟ್ಯೂಬ್ ಅಲ್ಲಿ. ನಾನು ಲಾಸ್ಟ್ 999 ಪೋರ್ಟಲ್ ಅದ್ರ ಬಗ್ಗೆ ಮಾತಾಡಿದೀನಿ. ಅದನ್ನ ನೀವು ಯೂಸ್ ಮಾಡಿ ಸೆಲ್ಫ್ ಹೀಲಿಂಗಿಗೆ. ಓಕೆ. ಅದ್ ಬಿಟ್ರೆ ತುಂಬಾ ಬ್ಯೂಟಿಫುಲ್ ಆಗಿರೋದು ನೆಕ್ಸ್ಟ್ ಏನು ಯೂಸ್ ಮಾಡ್ಬೋದು ಅಂತ ಅಂದ್ರೆ, ಶ್ಲೋಕಾಸ್ ಅಥವಾ ನಮ್ಮ ಬಜರಂಗ್ ಬಾಣ್ ಅಂತ ಒಂದ್ ಬರುತ್ತಲ್ಲ, ಬಜರಂಗ್ ಬಲಿ ಬಾಣ್, ಅದನ್ನು ಯೂಸ್ ಮಾಡ್ಬೋದು. ಇಲ್ಲ ಅಂತಂದ್ರೆ open a prayer is so best. Wait 1 second. I'm not getting that. I got just a blank. Okay. ಇಲ್ಲಿ ಏನ್ ಗೊತ್ತಾ, ಮೆಂಟಲಿ ತುಂಬಾ ಅಂದ್ರೆ ತುಂಬಾ ಓವರ್ ಥಿಂಕಿಂಗ್ ನಿಮ್ಮ ಪರ್ಸನ್ಗೆ. ಮೆಂಟಲಿ ಓವರ್ ಥಿಂಕಿಂಗು, ಮತ್ತೆ ಇಬ್ಬರಿಗೂ ಕೂಡ ಒಂದು ಪೀಸ್ಫುಲ್ ಸ್ಲೀಪೇ ಇಲ್ಲ. ಇಬ್ರು ಕೂಡ ತುಂಬಾ ಸಫರ್ ಆಗ್ತಾ ಇದ್ದೀರಾ ಮೆಂಟಲಿ. ಮೆಂಟಲಿ ತುಂಬಾ ವರೀಸು, ಒಂಥರ ಆಂಗ್ಸೈಟಿ, ಡಿಪ್ರೆಷನ್, ಬೇಜಾರು, ಬೇರೆ ಯಾವ್ದ್ರ ಮೇಲೂ ಇಂಟ್ರೆಸ್ಟ್ ಇಲ್ಲ, ಈ ತರ ಸಿಚುವೇಶನ್ಸ್ ನಡೀತಾ ಇದೆ. ಸೊ ದಟ್ ಇಸ್ I can sense that. Okay. Angels, please guide my viewers about their no contact situation. ಏನಾದ್ರೂ ಕ್ವಶನ್ಸ್ ಇದ್ರೆ ಫ್ರೇಮ್ ಮಾಡ್ಕೊಳ್ಳಿ angels ಗೆ. Pray ಮಾಡಿ. Angels, thank you so much. Please guide my viewers about their no contact situation. Please guide my viewers about their no contact situation. Too many energies. I think I'm feeling something weird actually. ಏನು ಅಂತ ಪ್ರಾಪರ್ ಐಡೆಂಟಿಫಿಕೇಶನ್ ಆಗ್ತಾ ಇಲ್ಲ. ಬಟ್ ಐ ಆಮ್ ಲಿಟರಲಿ ಫೀಲಿಂಗ್ ಮೈಂಡ್ ಫಾಗ್ ಆಗ್ತಿದೆ ನನಗೆ. ತುಂಬಾ ಮೈಂಡ್ ಫಾಗ್ ಆಗ್ತಿದೆ. ಇಟ್ಸ್ ಲೈಕ್ ಯಾರ್ ಎನರ್ಜಿ ಅಂತ ಗೊತ್ತಿಲ್ಲ. ಬಟ್ ಹಿಯರ್ ಇಟ್ ಇಸ್ ಮ್ಯಾಸ್ಕ್ಯುಲಿನ್ ಎನರ್ಜಿ ತುಂಬಾ ಡೆಸ್ಟ್ರಾಯ್ ಆಗಿದೆ. ನೀವ್ ಯಾರು ಎಸ್ಪೆಷಲಿ ಆಕ್ಚುಲಿ ಹುಡುಗ ಹುಡುಗಿ ಇಬ್ರಲ್ಲೂ ಕೂಡ ಎರಡೂ ಎನರ್ಜೀಸ್ ಇರುತ್ತೆ, ಫೆಮಿನೈನ್ ಮತ್ತೆ ಮ್ಯಾಸ್ಕ್ಯುಲಿನಿಟಿ. ಬಟ್ ಸ್ಟಿಲ್ ಮೋರ್ ಆನ್ ದಟ್ ಮ್ಯಾಸ್ಕ್ಯುಲಿನಿಟಿ ಇಸ್ ಆನ್ ಬಾಯ್ಸ್. ಸೊ ಐ ಥಿಂಕ್ ಇಲ್ಲಿ ತುಂಬಾ ಜನ ಹುಡುಗರು ಹುಡುಗಿಯರನ್ನ ರಿಜೆಕ್ಟ್ ಮಾಡಿದ್ದಾರೆ. ತುಂಬಾ ಎನರ್ಜೀಸ್ ಆ ತರ ನನಗೆ ಫೀಲ್ ಆಗ್ತಾ ಇದೆ. ಸೊ ಎಷ್ಟು ಕನೆಕ್ಟ್ ಆಗ್ತಿದೆ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿದ್ರೆ ಮಾತ್ರನೇ ತಾನೆ. ಸಿ ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್, ನಾನು ಹೇಳ್ದೆ ಅಲ್ಲ 4 to 10 ವೀಕ್ಸ್ ಅಂತ. ಸೊ ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಅಲ್ಲಿ ರಿಸಾಲ್ವ್ ಆಗುತ್ತೆ. ಓಕೆ, ನಥಿಂಗ್ ಟು ವರಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಗೈಡ್ 2 more cards, 3 more cards. Please guide to my viewers no contact situation alliroge in messages. So what they need to hear from you angels, please guide what they need to hear from you. Please guide.
ಓಕೆ. ಅಬಂಡೆನ್ಸ್ ಇಸ್ ವೈಟಿಂಗ್ ಫಾರ್ ಯು. ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಏನೀಗ ಒಂದು ನೆಗೆಟಿವ್ ಸಿಚುವೇಶನ್ ನೋಡಿದೀರಾ, ಟರ್ನ್ ಆಗುತ್ತೆ. ಸೊ ವೀಲ್ ಆಫ್ ಫಾರ್ಚೂನ್ ಕೂಡ ಏನ್ ಹೇಳತ್ತೆ, ಈಗ ನೀವೇನ್ ನೆಗೆಟಿವ್ ಸಿಚುವೇಶನ್ ನೋಡಿದೀರಾ, ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ ನೀವು ಪಾಸಿಟಿವಿಟಿನ ನೋಡ್ತೀರಾ. ಅದೇ ರೀತಿ ಅಬಂಡೆನ್ಸ್ ಕೂಡ ಏನ್ ಹೇಳತ್ತಂದ್ರೆ, ನಿಮ್ಮ ಒಂದು ಲವ್ ಲೈಫ್ ಅಲ್ಲಿ ಏನು ಸಫರ್ ಆಗಿದ್ದೀರಾ ಅದರಿಂದ ನೀವು ಹೊರಗೆ ಬಂದು ಈ ಒಂದು ಸಾಲಿಟ್ಯೂಡ್ ನ ನೀವು ಮೇಂಟೈನ್ ಮಾಡಿದಾಗ, ಸೆಲ್ಫ್ ಅವಲೋಕನ ಮಾಡ್ಕೊಂಡಾಗ ಖಂಡಿತವಾಗ್ಲೂ ನೀವು ಅಬಂಡೆನ್ಸ್ ನೀವು ಅಟ್ರಾಕ್ಟ್ ಮಾಡ್ತೀರಾ ಅಂತ ಹೇಳ್ತಾ ಇದ್ದಾರೆ. ಓಕೆ, ಯಾ. ಸಿ, ಪೀಸ್ಫುಲ್ ರೆಸೊಲ್ಯೂಷನ್. ವಾವ್, ದಿಸ್ ಇಸ್ ಬ್ಯೂಟಿಫುಲ್ ಕಾರ್ಡ್. ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದು ತುಂಬಾ ತಲೆ ಕೆಡ್ಸ್ಕೊತಾ ಇದ್ರಲ್ಲ, ಸ್ಲೀಪ್ಲೆಸ್ ನೈಟ್ ಯಾರೆಲ್ಲ ಹೋಗಿದ್ರಿ, ಆಂಗ್ಸೈಟಿಲಿ ಯಾರಿದ್ದೀರಾ, ಡಿಪ್ರೆಷನ್ ಅಲ್ಲಿ ಯಾರಿದ್ದೀರಾ, ಹೇಳ್ತಿದ್ದಾರೆ ಏಂಜಲ್ಸ್ ಪೀಸ್ಫುಲ್ ಆಗಿ ರಿಸಾಲ್ವ್ ಆಗುತ್ತೆ. ನಿಮ್ಮ ಮಧ್ಯೆ ಏನೇ ಇದ್ರೂ ಕೂಡ ಪೀಸ್ಫುಲ್ ಆಗಿ ರಿಸಾಲ್ವ್ ಆಗುತ್ತೆ. ಪಾಸಿಟಿವ್ ಆಟಿಟ್ಯೂಡ್ ನ ಇಟ್ಕೊಳ್ಳಿ. ಓಕೆ, ಅಂಡ್ ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ, ದೇವ್ರ ಮೇಲೆ ಫಸ್ಟ್ ನಂಬಿಕೆ ಇಡಿ. ಏನೇ ಆದ್ರೂ ಅದು ನಿಮ್ಮ ಒಳ್ಳೇದಕ್ಕೆ ಆಗ್ತಾ ಇದೆ ಅನ್ನೋದನ್ನ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಅನ್ನ ಇಟ್ಕೊಳ್ಳಿ. ಖಂಡಿತವಾಗ್ಲೂ ಗಾಡ್ ಈಸ್ ರಿಸಾಲ್ವಿಂಗ್ ಯುವರ್ ಪ್ರಾಬ್ಲಮ್ಸ್. ಓಕೆ, ನಿಮ್ಮ ಒಂದು ಲವ್ ಲೈಫ್ ಅಲ್ಲಿ ಒಂದು ಪಾಸಿಟಿವಿಟಿನ ಖಂಡಿತವಾಗ್ಲೂ ನೋಡ್ತೀರಾ. 2 more cards ತಗೊಂಡ್ಬಿಡೋಣ. 2 more cards please. 2 more guidance please. Thank you angels. Thank you so much for guiding my viewers. 2 more cards. Literally I got a brain fog that ನೀವು ಮೆಂಟಲಿ ನೀವು ಯಾವಾಗ ತುಂಬಾ ಪೀಸ್ಫುಲ್ನ ತಂದ್ಕೋತೀರಾ ಅವಾಗ ಮಾತ್ರ ನೀವು ಲೈಫಲ್ಲಿ ಒಂದು ಪ್ರಾಪರ್ ಡಿಸಿಷನ್ ಮಾಡ್ಲಿಕ್ಕಾಗತ್ತೆ. ಓಕೆ, ಸೊ ದಿಸ್ ವಾಸ್ ದ ಮೇನ್ ಮಾರಲ್ ಆಫ್ ದ ರೀಡಿಂಗ್. ಏನು ಅಂದ್ರೆ, ಮೆಂಟಲ್ ನಿಮಗೆ ಕ್ಲಾರಿಟಿ ಬೇಕು ಅಂತ ಅಂದ್ರೆ ಫಸ್ಟ್ ಯು ಹ್ಯಾವ್ ಟು ಕಾಮ್ ಡೌನ್ ಯುವರ್ ಸೆಲ್ಫ್. ಮೈಂಡ್ ಅಲ್ಲಿ ಫಸ್ಟ್ ಒಂದು ಗಜಬೀಜಿ ಓಡ್ತಾ ಇದೆ, ಬೇಡದಿರೋದೆಲ್ಲ ಓಡ್ತಿದೆ, ಆ ವೇಸ್ಟ್ ಗಾರ್ಬೇಜ್ ತುಂಬ್ಕೊಂಡಿದ್ದೀರಲ್ಲ, ಪ್ಲೀಸ್ ಅದನ್ನ ಲೆಟ್ ಗೋ ಮಾಡಿ, ಅದನ್ನ ಬಿಡಿ. ವಾಟ್ ಎವರ್ ಇಟ್ ಇಸ್, ಆ ಪರ್ಸನ್ ಬರ್ದೇ ಇರ್ಲಿ, ಏನೇ ಆಗಿರ್ಲಿ, ದೇವ್ರು ನಿಮ್ಗೆ ಏನ್ ಬೇಕೋ ದೇವ್ರು ನಮ್ಗೆ ಅಪ್ಪ ಅಮ್ಮ ತರ ಅಲ್ವಾ. ಅಪ್ಪ ಅಮ್ಮಂಗ್ ಗೊತ್ತಿರುತ್ತಲ್ವಾ ಮಕ್ಳಿಗೆ ಏನ್ ಕೊಟ್ರೆ ಸುಖವಾಗಿರ್ತಾರೆ, ಏನ್ ಇಲ್ಲ ಅಂದ್ರೆ ಚೆನ್ನಾಗಿರ್ತಾರೆ, ಏನಿದ್ರೆ ಚೆನ್ನಾಗಿರ್ತಾರೆ, ಏನಿಲ್ಲ ಅಂದ್ರೆ ಚೆನ್ನಾಗಿರ್ತಾರೆ. ಎಲ್ಲದು ಗೊತ್ತಿರುತ್ತೆ ಅವ್ರಿಗೆ. ಸೊ ಇಟ್ಸ್ ಲೈಕ್ ಜಸ್ಟ್ ಲೆಟ್ ಗೋ ಆಫ್ ದಟ್ ಆಲ್ ದ ವೇಸ್ಟ್ ಯು ಗಾಟ್ ಇನ್ ಯೋರ್ ಮೈಂಡ್. ಓಕೆ, ಅದನ್ನ ಲೆಟ್ ಗೋ ಮಾಡಿ. ನಂಗೆ ತುಂಬಾ 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 ಫೀಲ್ ಆಗ್ತಿದೆ, ಎನರ್ಜಿ ತುಂಬಾ ನನಗೆ ಫೀಲ್ ಆಗ್ತಿದೆ, ಅದು ಹೆವಿ ಫೀಲ್ ಆಗ್ತಿದೆ. ಸೊ ಆ ಎನರ್ಜೀಸ್ನ ಯಾವಾಗ ನೀವು ಲೆಟ್ ಗೋ ಮಾಡಿ, ನಿಮ್ಮ ಮೇಲೆ ನೀವು ಸೆಲ್ಫ್ ಲವ್ ಮಾಡಿ, ನಾನು ಹೇಳ್ದಲ್ಲ ಆ ದೀಪದ ಬೆಳಕು ಬೇರೆಯವ್ರ ಮೇಲೆ ಯಾವಾಗ್ಲೂ ಫೋಕಸ್ ಮಾಡ್ತಾ ಇದ್ದೀರಲ್ಲ, ಅದನ್ನ ನಿಮ್ಮ ಕಡೆ ಟರ್ನ್ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ನೀವು ಲೈಫಲ್ಲಿ ಏನ್ ಅನ್ಕೊಂಡಿದ್ದೀರಾ ಅದನ್ನೆಲ್ಲ ಅಟ್ರಾಕ್ಟ್ ಮಾಡ್ತೀರಾ ಲವ್ ಲೈಫಲ್ಲಿ. ಓಕೆ, ಅಂದ್ರೆ ಒಂದು ನಿಮ್ದೇ ಆದ ಪ್ರತಿಯೊಬ್ಬರಿಗೂ ಅವ್ರದೇ ಆದ ಒಂದು ಐಡಿಯಲ್ ಲವ್ ಲೈಫ್ ಅಂತ ಒಂದು ಕನ್ಸಿರುತ್ತೆ ಅಲ್ವಾ. ಸೊ ಒಬ್ಬೊಬ್ರಿಗೆ ಒಂದೊಂದಿರುತ್ತೆ, ಏನೇನೋ ಒಂದಿರುತ್ತೆ, ಈ ತರ ಇರ್ಬೇಕು, ಆ ತರ ಇರ್ಬೇಕು, ನನ್ನ ಹುಡುಗ ನನ್ನ ಹುಡುಗಿ ಈ ತರ ಕ್ಯಾರೆಕ್ಟರ್ ಇರ್ಬೇಕು, ಸಮಥಿಂಗ್. ಸೊ ಆ ತರದ್ದೇ ಒಬ್ಬ ಪರ್ಸನ್ ನೀವು ಖಂಡಿತವಾಗ್ಲೂ ಅಟ್ರಾಕ್ಟ್ ಮಾಡ್ತೀರಾ. ಸಿ, ಬಿಗ್ ಅಂಡ್ ಹ್ಯಾಪಿ ಚೇಂಜಸ್. ವಾವ್, ಅಮೇಸಿಂಗ್ ಕಾರ್ಡ್. ಬಿಗ್ ಅಂಡ್ ಹ್ಯಾಪಿ ಚೇಂಜಸ್ ಖಂಡಿತವಾಗ್ಲೂ ನೋಡ್ತೀರಾ. ಓನ್ಲಿ ಥಿಂಗ್ ಅಂದ್ರೆ ಹೇಳ್ದೇರಾ ಅಗೇನ್ ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್ ಅಂತ. ಸೊ ಇಲ್ಲೂ ಕೂಡ ಹೇಳಿದ್ದೆ ಅಲ್ಲ, ನಿಮ್ಮ ಒಂದು ಗುರುಗಳಾಗಿರ್ಬೋದು, ಅಥವಾ ನಮ್ಮ ತರ ಕೌನ್ಸಿಲರ್ಸ್ ಆಗಿರ್ಬೋದು, ಅಥವಾ ಸ್ಪಿರಿಚುವಲ್ ಜರ್ನಿಯಲ್ಲಿ ಇರೋರಾಗಿರ್ಬೋದು, ಯಾರೆಲ್ಲ ಇದ್ದಾರೆ, ಅಥವಾ ನಿಮ್ಮ ಒಂದು ಟ್ರೆಡಿಷನ್ ಏನಿರುತ್ತೆ ಅವರು ನಿಮ್ಗಿಂತ ಎಕ್ಸ್ಪೀರಿಯನ್ಸ್ ಇರುವಂತ ಒಬ್ಬ ಪರ್ಸನ್ ಆಗಿರ್ಬೋದು. ಅಂದ್ರೆ ಈಗ ಎಕ್ಸಾಂಪಲ್ ನಿಮ್ ಸೀನಿಯರ್ಸ್ ಯಾರೋ ಇರ್ತಾರೆ, ಮದ್ವೆ ಆಗ 5 ವರ್ಷ ಆಗಿರತ್ತೆ, ಅಥವಾ ಒಂದು 10 ವರ್ಷ ಆಗಿರತ್ತೆ, ಎಕ್ಸ್ಪೀರಿಯನ್ಸ್ ಇರತ್ತಲ್ವಾ ಅವರಿಗೆ ಎಲ್ಲದನ್ನು. ಸೊ ಅವ್ರ ಹತ್ರ ನೀವು ಹೋಗಿ ನಿಮ್ಮ ಒಂದು ಪ್ರಾಬ್ಲಮ್ಸ್ ಅನ್ನ, ಇಲ್ಲ ಈ ತರ ಇದೆ ನಂಗೆ ಏನಾದ್ರು ಸ್ವಲ್ಪ ಗೈಡ್ ಮಾಡಿ, ಹೆಲ್ಪ್ ಮಾಡಿ ಅಂದ್ರೆ ಅವರು ಒಳ್ಳೆ ರೀತಿಯಲ್ಲಿ ಒಂದು ಗೈಡ್ ಮಾಡ್ತಾರೆ. ಅಥವಾ ನಿಮ್ಮ ಫ್ಯಾಮಿಲಿ ನಿಮ್ಗೆ ಹೇಳೋಕೆ ಸಾಧ್ಯವಾದ್ರೆ ಪೇರೆಂಟ್ಸ್ ಹತ್ರ ಹೇಳ್ಕೊಳ್ಳಿ, ಅವರು ಕೂಡ ನಿಮ್ಗೆ ಗೈಡ್ ಮಾಡೋಂತ ಚಾನ್ಸ್ ಇರುತ್ತೆ ಅಲ್ವಾ, ಈ ತರ. ಸೊ ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್. ಸೊ ಯಾರು ನಿಮ್ಗೆ ಕರೆಕ್ಟ್ ಪರ್ಸನ್ ಅಂತ ಫೀಲ್ ಆಗ್ತಾರೋ ಅವ್ರ ಹತ್ರ ಹೋಗ್ಬಿಟ್ಟು ನೀವು ಹೆಲ್ಪ್ ನ ಕೇಳಿ, ಖಂಡಿತವಾಗ್ಲೂ ಪೀಸ್ಫುಲ್ ಆಗಿ ರಿಸಾಲ್ವ್ ಆಗುತ್ತೆ. ನಿಮ್ಮ ಒಂದು ಪ್ರಾಬ್ಲಮ್ಸ್ ಏನಿದೆ, ನಿಮ್ಮ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಪೀಸ್ಫುಲ್ ಆಗಿ ರಿಸಾಲ್ವ್ ಆಗುತ್ತೆ. ಬಿಗ್ ಅಂಡ್ ಹ್ಯಾಪಿ ಚೇಂಜಸ್ ನೀವು ಖಂಡಿತವಾಗ್ಲೂ ನೋಡ್ತೀರಾ. ವಾವ್, ಬ್ಯೂಟಿಫುಲ್ ಇದೆ. ಓಕೆನಾ, ಸೊ ತುಂಬಾ ಚೆನ್ನಾಗಿ ಬಂದಿದೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ರೀಡಿಂಗ್. ಐ ಹೋಪ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಒಂದ್ ಸೆಕೆಂಡ್, ನಂಗೆ ಯಾಕೋ ತುಂಬಾ ಬ್ರೈನ್ ಫಾಗ್ ಆಗ್ತಿದೆ. ವೇಟ್ 30 seconds. Give me 30 seconds. ಯಾ, ಸಿ, ದಿ ಬೆಸ್ಟ್ ಥಿಂಗ್. ನಂಗೆ ಬ್ರೈನ್ ಫಾಗ್ ಆಗ್ತಿತ್ತು ಆಕ್ಚುಲಿ. ಅದು ನನಗೆ ಸ್ಟ್ರೀಮ್ ಆಗಲಿಲ್ಲ ಅದು ಮೆಸೇಜು. ಸೊ ಈಗ ನನಗೆ ಸಿಗ್ತಿರೋದು ಏನು ಅಂದರೆ, ದ ಬೆಸ್ಟ್ ಥಿಂಗು ಫಸ್ಟು ಓಪನ್ ಅಪ್ ಪ್ರೇಯರ್ ಇಸ್ ಗುಡ್, ಅದ್ರಲ್ಲಿ ನೋ ಡೌಟು.
ಸೆಕೆಂಡ್ ಥಿಂಗು ಹನುಮಾನ್ ಚಾಲೀಸ. ಹನುಮಾನ್ ಚಾಲೀಸದಲ್ಲಿ ಒಂದು ಸ್ಲೋ ವರ್ಷನ್ ಇದೆ. ಯೂಟ್ಯೂಬಲ್ಲಿ ಹೋಗಿ ಚೆಕ್ ಮಾಡಿ ನೀವು. ಎವ್ರಿ ಡೇ ಅದನ್ನ ಕೇಳಿ. ಮತ್ತೆ ನಿರ್ವಾಣ ಶತಕಂ. ಓಕೆ. ನಿರ್ವಾಣ ಶತಕಂ ಅಂತ ಹೊಡೀರಿ. ಅದು ಬರುತ್ತೆ. ಇಟ್ಸ್ ಅ ಶ್ಲೋಕ. ಶಿವ ಸ್ತೋತ್ರ ಅದು. ಸೊ ನಿಮ್ಗೆ ಇವೆರಡನ್ನೂ ನೀವು ಕೇಳೋದ್ರಿಂದ ಏಕಾಂತದಲ್ಲಿ ಕುತ್ಕೊಳ್ಳಿ. ಜಸ್ಟ್ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ದೇನೆ ಸೈಲೆಂಟ್ ಮೋಡಿಗೆ ಹಾಕ್ಬಿಟ್ಟು ಜಸ್ಟ್ ಯು ಕೀಪ್ ಆನ್ ಲಿಸ್ನಿಂಗ್. ತುಂಬಾ ನಿಮಗೆ ದುಃಖ ಆಗುತ್ತೆ. ತುಂಬಾ ಅಳು ಬರುತ್ತಲ್ಲ ಅದನ್ನೆಲ್ಲ ಹೋಗಕ್ ಬಿಡಿ ಹೊರಗೆ. ಎಲ್ಲ ಹೋಗ್ಲಿ ಅದು. ಕಂಟ್ರೋಲ್ ಮಾಡ್ಬಿಡಿ ನಿಮ್ಮನ್ನ ನೀವು. ನನ್ ಹುಡುಗರಾದ್ರೂ ಅಷ್ಟೇ, ಹುಡುಗಿಯರಾದ್ರೂ ಅಷ್ಟೇ. ನಾನು ಯಾವಾಗ್ಲೂ ಹೇಳೋದಿಷ್ಟೇ. ಇಬ್ರಿಗೂ ಎಮೋಷನ್ಸ್ ಸೇಮ್ ಆಯ್ತಾ? ಅದೆಲ್ಲ ನಾನು ಆ ಕಾನ್ಸೆಪ್ಟ್ ಅನ್ನ ನಿಜವಾಗ್ಲೂ ಇಷ್ಟಪಡೋದು ಇಲ್ಲ. ನಾನು ಅದನ್ನ ಅಕ್ಸೆಪ್ಟ್ ಮಾಡೋದು ಇಲ್ಲ. ಹುಡುಗರಾದ್ರೆ ಅಳ್ಬಾರ್ದು, ಹುಡುಗಿರಾದ್ರೆ ಮಾತ್ರ ಅಳ್ಬೇಕು. ನೋ. ಹಾರ್ಟ್ ಎಲ್ರಿಗೂ ಇದೆ. ಇಮೋಷನ್ಸ್ ಎಲ್ರಿಗೂ ಇದೆ. ಬಟ್ ಅದನ್ನ ಎಕ್ಸ್‌ಪ್ರೆಸ್ ಮಾಡೋ ವೇ ಬೇರೆ ಅಷ್ಟೇ. ಲೇಡೀಸು ಜೆಂಟ್ಸ್‌ಗಿಂತ ಜಾಸ್ತಿ ಇಮೋಷನಲ್ ಅನ್ನೋದಷ್ಟೇ ಬಿಟ್ರೆ, ಇಬ್ರಿಗೂ ಎಮೋಷನ್ಸ್ ಇದೆ. ಇಬ್ರಿಗೂ ಅರ್ಥ ಆಗುತ್ತೆ. ಇಬ್ರಿಗೂ ಫೀಲಿಂಗ್ಸ್ ಏನು ಅಂತ ಗೊತ್ತಾಗತ್ತೆ. ಅಂಡ್ ಇನ್ನೊಂದ್ ತಪ್ಪು ನೀವೇನ್ ಮಾಡ್ತೀರಾ ಲೋ ಕಾಂಟಾಕ್ಟ್ ಸಿಚುಯೇಷನ್ ಇರೋರು ಅಂದ್ರೆ, "ಏ ನಾನು ತುಂಬಾ ಸಫರ್ ಆಗ್ತಿದೀನಿ, ಅವಳು ಆರಾಮಾಗಿದ್ದಾಳೆ." ಅಥವಾ ಹುಡುಗಿ, "ನಾನ್ ಮಾತ್ರ ಸಫರ್ ಆಗ್ತಿದೀನಿ, ಅವ್ನು ತುಂಬಾ ಆರಾಮಾಗಿ ಓಡಾಡ್ಕೊಂಡಿದ್ದಾನೆ." ನಾವ್ ಹೇಳ್ಬೋದಷ್ಟೇ. ಇಬ್ರಿಗೂ ಕೂಡ ಅದು ಹರ್ಟ್ ಆಗ್ತಾ ಇರತ್ತೆ. ಇಬ್ರೂ ಕೂಡ ನೀವು ಸಫರ್ ಆಗ್ತಾ ಇರ್ತೀರಾ. ಒನ್ ಆರ್ ದಿ ಅದರ್ ವೇ. ಓಕೆನಾ? ಸೊ ಆ ರೀತಿ ಥಿಂಕ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಎಲ್ಲೋ 1% ಅಲ್ಲಿ ಮಾತ್ರ ಅದು ನಿಜ ಆಗಿರತ್ತೆ. ಯಾಕಂದ್ರೆ ಅವರು ಮೋಸನೇ ಮಾಡ್ಬೇಕು ಅಂತ ಪರ್ಸನ್ ಆಲ್ರೆಡಿ ಡಿಸೈಡ್ ಆಗಿ ಬಂದಿದ್ದಾಗ ಖಂಡಿತ ಈ ಸಿಚುಯೇಷನ್ ಹೋಗುತ್ತೆ. ಬಟ್ ಎಲ್ರೂ ಮೋಸನೇ ಮಾಡ್ಬೇಕು ಅಂತ ಬಂದಿರಲ್ವಲ್ಲ. ದೇರ್ ಮೇ ಬಿ ಅನದರ್ ಸಿಚುಯೇಷನ್ಸ್. ಬೇರೆ ಏನೋ ಒಂದು ಫ್ಯಾಮಿಲಿ ಇದರಿಂದ ಏನೇನೋ ಆಗಿ ನೋ ಕಾಂಟಾಕ್ಟ್ ಸಿಚುಯೇಷನ್‌ಗೆ ನೀವು ಹೋಗಿರ್ತೀರ. ಸೊ ಹಂಗಂದಕ್ ಮಾತ್ರಕ್ಕೆ ಅವ್ರಿಗೆ ಫೀಲಿಂಗ್ಸ್ ಇರಲ್ಲ ಅಂತಲ್ಲ. ಅದು ಯಾರಾದ್ರೂ ಆಗಿರ್ಬೋದು. ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು. ಸೊ ಎಲ್ರಿಗೂ ಕೂಡ ಆ ಒಂದು ಫೀಲಿಂಗ್ಸು, ಎಮೋಷನ್ಸ್ ಇದ್ದೇ ಇರತ್ತೆ. ಸೊ ಈ ಹನುಮಾನ್ ಚಾಲೀಸ, ನಿರ್ವಾಣ ಶತಕಂ, ಬಜರಂಗ್ ಬಾಣ್ ಇದೆಲ್ಲವನ್ನು ನೀವು ಕೇಳಿಸ್ಕೊಳ್ಳಿ. ಅಟ್ ಲೀಸ್ಟ್ ನಿರ್ವಾಣ ಶತಕಂ ಮತ್ತೆ ಹನುಮಾನ್ ಚಾಲೀಸ ಕಂಪಲ್ಸರಿ ಎವ್ರಿ ಡೇ ಫಾರ್ 21 ಡೇಸ್ ಮಾಡಿ ಅದನ್ನ. ಓಕೆನಾ? ಸೊ ನಿಮ್ಗೆ ಎಷ್ಟು ಎಮೋಷನ್ಸ್ ಹೊರಗೋಗುತ್ತೋ ಹೊರಗೋಗ್ಲಿಕ್ಕೆ ಬಿಡಿ ಅದನ್ನ. ಕಂಟ್ರೋಲ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಎಷ್ಟು ಹೋಗುತ್ತೋ ಹೋಗ್ಲಿ. ಓಕೆ? ಸೊ ಅವಾಗೆ ನೀವು ಅದು ಕ್ಲೆನ್ಸ್ ಮಾಡ್ಕೊಂಡಾಗ ಮಾತ್ರನೇ ನಿಮ್ಗೆ ಅದು ರಿಲ್ಯಾಕ್ಸೇಷನ್ ಸಿಗೋದು. ಅವಾಗ ನೀವು ತುಂಬಾ ಮೈಂಡು ಪೀಸ್‌ಫುಲ್ ಆಗಿ ಫೀಲ್ ಆಗತ್ತೆ. ಒಂದು ಮೈಂಡ್ ಕ್ಲಾರಿಟಿ ಸಿಗುತ್ತೆ. ಒಂದು ಪ್ರಾಪರ್ ಡಿಸಿಷನ್‌ನ ನೀವು ಮಾಡ್ತೀರಾ. ನಿಮ್ಗೆ ನೆಕ್ಸ್ಟ್ ಸ್ಟೆಪ್ ನಾನು ಏನ್ ತಗೋಬೇಕು? ಓಕೆ. ನಾನು ಯಾರ ಹತ್ರ ಗೈಡೆನ್ಸ್ ತಗೋಬೇಕು? ನಾನು ಇವ್ರ ಹತ್ರ ಹೇಗ್ ಮಾತಾಡ್ಬೇಕು? ಈ ಪ್ರಾಬ್ಲಮ್ ಇದೆ. ಇದಕ್ಕೆ ಯಾವ ತರ ಅಪ್ರೋಚ್ ಮಾಡ್ಬೇಕು? ಪ್ರತಿಯೊಂದು ಕ್ಲಾರಿಟಿ ನಿಮ್ಗೆ ಸಿಗೋದೇ ಅಲ್ಲಿ. ಓಕೆ. ಸೊ ಐ ಥಿಂಕ್ ತುಂಬಾ ರೆಸೊನೇಟ್ ಆಯ್ತು ಅಂತ ಅನ್ಕೊಂತೀನಿ. ತುಂಬಾ ಚೆನ್ನಾಗ್ ಬಂತು ಆಕ್ಚುಲಿ. ಅಂಡ್ ತುಂಬಾ ಎನರ್ಜೀಸ್ ಕೂಡ ನನಗೆ ಫೀಲ್ ಆಗ್ತಾ ಇತ್ತು. ಎಷ್ಟ್ ಜನದ್ದು ಎನರ್ಜಿ ಇದು ಕನೆಕ್ಟ್ ಆಗುತ್ತೆ ನನಗೆ ಗೊತ್ತಿಲ್ಲ, ನೋಡ್ಬೇಕು. ಐ ಆಮ್ ರಿಯಲಿ ಎಕ್ಸೈಟೆಡ್. ಸೊ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಟನ್ ಅಂತ ಒತ್ತೋದನ್ನ ಮರಿಬೇಡಿ ಅಂತ ಹೇಳ್ತಾ, ಸಿ ಯು ಫಾರ್ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಹ್ಯಾವ್ ಅ ಬ್ಯೂಟಿಫುಲ್ ವೀಕ್ ಅಂತ ಹೇಳ್ತಾ, ರಾಧೆ ರಾಧೆ. ಬಾಯ್.